ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು 2 ಅಥವಾ 3 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಒಂದು ಪಾತ್ರೆಯಲ್ಲಿ 1 ಲೀಟರ್ 800 ಮಿಲಿ ಲೀಟರ್ ಹಾಲಿದೆ. ಇದನ್ನ 12 ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಿದ್ರೆ ಪ್ರತಿಯೊಬ್ಬರಿಗೂ ದೊರೆಯುವಂತ ಹಾಲಿನ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಪಾತ್ರೆಯಲ್ಲಿ ಇರುವಂತಹ ಹಾಲು 1 ಲೀಟರ್ 800 ಮಿಲಿಮೀಟರ್ ಅಂದ್ರೆ 1800 ಮಿಲಿ ಲೀಟರ್ ಆಗುತ್ತೆ. ಓಕೆ, ಸೊ 12 ವಿದ್ಯಾರ್ಥಿಗಳಿಗೆ ಅದನ್ನ ಸಮನಾಗಿ ಹಂಚಿದಾಗ ಪ್ರತಿಯೊಬ್ಬರಿಗೂ ದೊರೆಯುವಂತ ಹಾಲು ಅಂತ ನೋಡಿದಾಗ ಡಿವೈಡೆಡ್ ಬೈ 12 ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ ನೋಡಿ. 2 6 2 9 ಓಕೆ, 3 2 3 3 2 1 2 5 ಅದೇನು ಪ್ರತಿಯೊಬ್ಬರಿಗೂ ಕೂಡ 150 ಮಿಲಿ ಲೀಟರ್ ಅಷ್ಟು ಸಿಗುತ್ತೆ. ಓಕೆ, ಒಬ್ಬ ಎಣ್ಣೆ ವ್ಯಾಪಾರಿಯು ತನ್ನ ಬಳಿ ಇರುವಂತಹ 40 ಲೀಟರ್ ಎಣ್ಣೆಯಲ್ಲಿ ಬೆಳಿಗ್ಗೆ 22 ಲೀಟರ್ ಹಾಗೂ ಸಂಜೆ 12 ಲೀಟರ್ ಎಣ್ಣೆಯನ್ನ ಮಾರಾಟ ಮಾಡಿದ್ರೆ ಅವನ ಬಳಿ ಉಳಿದಿರುವಂತಹ ಎಣ್ಣೆ ಎಷ್ಟು? ಬೆಳಿಗ್ಗೆ 22 ಲೀಟರ್, ಸಂಜೆ 12 ಲೀಟರ್, ಅಷ್ಟು ಟೋಟಲ್ ಎಷ್ಟಾಗುತ್ತೆ? 34 ಲೀಟರ್. ಅದನ್ನ ಅವನ ಹತ್ರ ಬಳಿ ಇರುವಂತಹ 40 ಲೀಟರ್ ಅಲ್ಲಿ ನಾವು ಅದನ್ನ ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ? 6 ಲೀಟರ್ ಬರುತ್ತೆ. ಹೌದಲ್ವಾ? ಸೊ 6 ಲೀಟರ್ ಸರಿಯಾದಂತ ಉತ್ತರ. ಒಂದು ಬಾಕ್ಸ್ ನಲ್ಲಿ 100 ಮಿಲಿ ಲೀಟರ್ ನ 24 ಶಾಂಪುಗಳಿದೆ. ಅಂದ್ರೇನು? 24 ಶಾಂಪು ಎಷ್ಟಿದೆ? 100 ಮಿಲಿ ಲೀಟರ್ ಇದೆ. ಸೊ 24 1 24, ಸೊ 2400 ಮಿಲಿ ಲೀಟರ್ ಶಾಂಪುಗಳು ಒಟ್ಟು. ಹಾಗಾದ್ರೆ ಆ ಬಾಕ್ಸಿನಲ್ಲಿ ಇರುವಂತ ಒಟ್ಟು ಶಾಂಪುವಿನ ಪ್ರಮಾಣ ಎಷ್ಟು? ಹೌದು, ಎಷ್ಟು? 24 ಶಾಂಪುಗಳು. ಎಷ್ಟಿದೆ? 100 ಮಿಲಿ ಲೀಟರ್ ಇದೆ. ಎಷ್ಟಾಗುತ್ತೆ? ಇಷ್ಟೇ ಉತ್ತರ. ಏನು? 2400 ಮಿಲಿ ಲೀಟರ್. ಓಕೆ, ಅದನ್ನ ನಾವೇನಾದ್ರೂ ಲೀಟರ್ಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? 2 ಲೀಟರ್ 400 ml ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆ. ಒಬ್ಬ ಉದ್ಯೋಗಿಯು ಕಾರ್ಖಾನೆಯೊಳಗೆ 6:30 AM ಗೆ ಕೆಲಸಕ್ಕೆ ಹೋಗ್ತಾನೆ. ಅಂದ್ರೆ 6:30, ಬೆಳಗ್ಗೆ 6:30 ಕೆಲಸಕ್ಕೆ ಹೋಗ್ತಾನೆ. ಕೆಲಸ ಮುಗಿಸಿ ಮಧ್ಯಾಹ್ನ 2:00 ಅವನು ಕಾರ್ಖಾನೆಯಿಂದ ಹೊರಬರ್ತಾನೆ. ಹಾಗಾದ್ರೆ ಅವನು ಕೆಲಸ ಮಾಡಿದಂತ ಅವಧಿ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ನೋಡಿ, ಉದ್ಯೋಗಿ ಏನಿದ್ದಾನೆ ಅವನು ಕಾರ್ಖಾನೆ ಒಳಗೆ ಹೋದಂತ ಸಮಯ ಎಷ್ಟು? 6:30 AM. ಕಾರ್ಖಾನೆಯಿಂದ ಹೊರಬಂದಂತ ಸಮಯ 2:30 PM. ಸೊ ಕೆಲಸ ಮಾಡಿದಂತ ಒಟ್ಟು ಅವಧಿ ಎಷ್ಟು? ಎಷ್ಟಾಗುತ್ತೆ ನೋಡಿ. 6:30 ಇಂದ 7:30, 8:30, 9:30, 10:30, 11:30, 12:30, 1:30, 2:30 ಎಷ್ಟಾಯ್ತು? 8 ತಾಸು, 8 ಗಂಟೆಗಳ ಅವಧಿಯಷ್ಟು ಅವನು ಕೆಲಸ ಮಾಡಿರ್ತಾನೆ. ವಸ್ತು ಪ್ರದರ್ಶನ ಒಂದು ದಿನಾಂಕ 11/4/2024 15 ದಿನಗಳ ಕಾಲ ನಡೆಯುತ್ತೆ. ಅಂದ್ರೆ ಏನು? ಇದೇ 11ನೇ ತಾರೀಕಿಂದನೇ ನಡೆಯುತ್ತೆ. ಹಾಗಾದ್ರೆ ವಸ್ತು ಪ್ರದರ್ಶನ ಯಾವ ದಿನಾಂಕದಂದು ಮುಕ್ತಾಯವಾಗುತ್ತೆ? 15 ದಿನ ಅಂದ್ರೆ 11ರಿಂದ 15 ದಿನಗಳ ಕಾಲ ನಡೆಯುತ್ತೆ. ಓಕೆ, 11ರಿಂದ 15ನೇ ದಿನ ಅಂದ್ರೆ 11ರಿಂದ 15 ದಿನಗಳ ಕಾಲ ಅಂದ್ರೆ ಇದು ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ 11 ಅಂದ್ರೆ 15 ಅಂತ ಅಂದ್ರೆ ಇವಾಗ ಹಿಂದೆ 10 + 15 ಅಂದ್ರೆ 10ನೇ ತಾರೀಕಿಗೆ ಪ್ಲಸ್ 15 ಸೇರಿಸಿದ್ರೆ 25. ಸೊ 25ನೇ ತಾರೀಕು 4/2024 ನಡೀತು ಅದು. ಓಕೆ, ಸೊ ಏನು? ವಸ್ತು ಪ್ರದರ್ಶನ ಮುಕ್ತಾಯವಾದಂತ ದಿನಾಂಕ 25ನೇ ತಾರೀಕು ಆಗಿರುತ್ತೆ. ಓಕೆ, ನೋಡಿ ಇಲ್ಲಿ 11ನೇ ತಾರೀಕು 4ನೇ ತಿಂಗಳು 2024 15 ದಿನ ಅಂದ್ರೆ ಇನ್ಕ್ಲೂಡಿಂಗ್ ದಿಸ್ ಅಂದ್ರೇನು? 11ನೇ ತಾರೀಕು ಇನ್ಕ್ಲೂಡ್ ಆಗಿ 15 ದಿನ ಅಂತ ಅಂದ್ರೆ 25ನೇ ತಾರೀಕು. ಓಕೆ, ಇದಿಷ್ಟು 2 ಅಥವಾ 3 ಅಂಕದ ಪ್ರಶ್ನೆಗಳಾಗಿತ್ತು. ಇನ್ನು ಮುಂದಿನ ತರಗತಿಯಲ್ಲಿ
ಇದಕ್ಕೆ ಸಂಬಂಧಿಸಿದಂತೆ ಅಂದ್ರೆ 5ನೇ ತರಗತಿಗೆ ಸಂಬಂಧಿಸಿದಂತೆ ಇನ್ನಷ್ಟು MCQs ನೋಡ್ತಾ ಹೋಗೋಣ. ಅದು ಈ ಒಂದು ಚಾಪ್ಟರ್ನ ಅಂದ್ರೆ ಈ ತರಗತಿಯ ಅಂದ್ರೆ ಏನು 5ನೇ ತರಗತಿ ಏನ್ ನೋಡ್ತಾ ಇದೀವಿ ಅಲ್ಲಿಗೆ ಆ ವಿಡಿಯೋಸ್ ಕಂಪ್ಲೀಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.